ಸರ್ 10 ಮಾಡಲು ಜ್ಞಾನ ಬರೀ 65,000. ಬರೀ 65,000. ಹೌದು ಸರ್. 14 ಮಾಡಲು ಬರೀ 2,40,000. ಸರ್ 17 ಮಾಡಲು ಬರೀ 2,80,000. 2,80,000. ಹೌದು ಸರ್. 14 ಮಾಡಲು ಟಾಪ್ ಎಂಡ್ ಬರೀ 5 ಲಕ್ಷ. 5 ಲಕ್ಷ. ಹೌದು. ಡಸ್ಟರ್ 15 ಮಾಡಲು ಸಿಂಗಲ್ ಓನರ್ ಬರೀ 4.5. ಸರ್ 6 ಮಾಡಲು ಬರೀ 1,20,000. 1,20,000. ಹೌದು ಸರ್. ಇನೋವಾ ಬರೀ 5 ಲಕ್ಷ. 2009 ಮಾಡಲ್ ಸರ್ ಇದು ಸರ್. ಇದು 9 ಮಾಡಲ್ ಬರೀ 5 ಲಕ್ಷ. ಯಾವ ತಗೊಂಡ್ರೆ 5 ಲಕ್ಷನಾ? ಯಾವ ತಗೊಂಡ್ರೆ 5 ಲಕ್ಷ. ಸರ್ 15 ಮಾಡಲ್ ಬರೀ 2 ಲಕ್ಷ. ಬರೀ 2 ಲಕ್ಷ. ಬರೀ 2 ಲಕ್ಷ. ಸರ್ 14 ಮಾಡಲ್ ಆಟೋಮೆಟಿಕ್ ಬರೀ 3 ಲಕ್ಷ. 3 ಲಕ್ಷ. ಹೌದು ಸರ್. 10 ಮಾಡಲ್ ಫಿಗೋ ಬರೀ 1,45,000. 1,45,000. ಹೌದು ಸರ್. ಗೆಡ್ಜಲ್ ಯಾವ್ದು ಬೇಕು 7 ಮಾಡಲ್ ಬರೀ 1,25,000. 1,25,000. ಓಕೆ. 2016 ಮಾಡಲ್ ಸಿಂಗಲ್ ಓನರ್ ಬರೀ 3,40,000. 3,40,000 ಅಷ್ಟೇ. ಸಿಂಗಲ್ ಓನರ್. ಸಿಂಗಲ್ ಓನರ್. ಸರ್ 15 ಮಾಡಲ್ ಬೋಲ್ಟ್ ಬರೀ 3 ಲಕ್ಷ. 3 ಲಕ್ಷ. ಸ್ಯಾಂಟ್ರೋ ಸರ್ ಬ್ಲಾಕ್ ಸರ್ 7 ಮಾಡಲು ಬರೀ 1,40,000. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಒಂದು ಹೊಸ ವಿಡಿಯೋ ಜೊತೆ ನಾನು ಹೊಸ ಶೋರೂಮ್ ಮತ್ತೊಂದ್ಸರಿ ಅಂದ್ರೆ ಇದು 2ನೇ ಸರಿ ಮಾಡ್ತಾರೆ ನಾನು ಡ್ರೀಮ್ ಕಾರ್ಸ್ ಅಂತ. ಹಾಗೇನೆ ಈ ಸರಿ ಎಲ್ಲ ಸ್ಟಾಕ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಫುಲ್ ಆಗಿದೆ. ಸೊ ಎಲ್ಲಾನು ಒಳ್ಳೊಳ್ಳೆ ಸ್ಟಾಕ್ ತರಿಸಿದ್ರೆ ಅನ್ಬೋದು. ಹಾಗೇನೆ ಸರ್ ಇರ್ತಾರೆ. ಸರ್ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಾ ಸರ್? ಹಾ ಸರ್. ಸರ್ ಮತ್ತೊಂದ್ಸರಿ ನಿಮ್ ಶೋರೂಮ್ ಆಮೇಲೆ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಸರ್ ನಮ್ದು ಎಕ್ಸಾಕ್ಟ್ ಲೊಕೇಶನ್ ರಾಜ್ಕುಮಾರ್ ಸಮಾಧಿ ಕಡೆಯಿಂದ ಬಂದ್ರೆ ಅಂದ್ರೆ ಗೊರಗುಂಟೆಪಾಳ್ಯದಿಂದ ಬಂದ್ರೆ ಓಕೆ ಇಲ್ಲಿ ಮಾಳಗಳ ಬಸ್ ಸ್ಟಾಪ್ ಲೆಫ್ಟ್ ಅಲ್ಲಿ ಬರುತ್ತೆ. ಓಕೆ. ಮೇನ್ ರೋಡ್ ಸೈಡ್ ಎಲ್ಲ ಮೇನ್ ರೋಡ್ ಪಕ್ಕದೇ ನಮ್ ಶೋರೂಮ್ ಸರ್. ಓಕೆ. ಡ್ರೀಮ್ ಕಾರ್ಸ್ ಅಂದ್ಬಿಟ್ಟು ದೊಡ್ಡ ಬೋರ್ಡ್ ಹಾಕ್ಬಿಟ್ಟಿದ್ರೆ ಅಲ್ಲಿ ನೀಟಾಗಿ ಆರಾಮಾಗಿ ಕಾಣಿಸ್ಬಿಡುತ್ತೆ ಅನ್ಬೋದು. ಈಸಿಯಾಗಿ ಬರ್ಬೋದಲ್ಲ ಸರ್? ಹೌದು ಸರ್. ನಾಗರಬಾವಿ ಕಡೆಯಿಂದ ಬಂದ್ರೆ ರವಿ ಜಿಮ್ ಸರ್ಕೊಂಡು ಈ ಕಡೆ ಬಂದ್ರೆ ಓಕೆ ಅಲ್ಲೇ ಬರುತ್ತೆ ಸರ್ ನಮ್ ಶೋರೂಮ್. ನಾನು ಡಿಸ್ಕ್ರಿಪ್ಷನ್ ಎಕ್ಸಾಕ್ಟ್ ಲೊಕೇಶನ್ ಆಮೇಲೆ ಫೋನ್ ನಂಬರ್ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಸರ್ ಇವತ್ತು ಸ್ಟಾಕ್ ಎಷ್ಟಿದೆ ಸರ್? ಸರ್ ನಮ್ಮ ಹತ್ರ ಅರೌಂಡ್ ಒಂದು 55 ಕಾರ್ ಇದೆ ಸರ್. 55 ಕಾರ್ ಇದೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಒಂದು ನ್ಯಾನೋ ಇದೆ 65,000 ರೂಪಾಯಿ ನ್ಯಾನೋ ಇಂದ ಒಂದು 5 ಲಕ್ಷದವರೆಗೂ ಕಾರ್ ಇಟ್ಟಿದೆ ಸರ್. 65,000ದಿಂದ? ಹೌದು ಸರ್ 65,000. 65 ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿಂದ 5 ಲಕ್ಷದವರೆಗೂ ಸರ್? 5 ಲಕ್ಷದವರೆಗೂ ಇದೆ ಸರ್. ಅಂದ್ರೆ ಇಲ್ಲಿ ಇರುವ ಕಾರ್ ಅಲ್ಲಿ 5 ಲಕ್ಷ ಒಳಗಡೆ ಎಲ್ಲ ಕಾರ್ ಸೇರ್ಬೋದು. ನಿಮ್ದೇನೋ 5 ಲಕ್ಷ ಪ್ಲಾನ್ ಇದ್ರೆ ಬಂದ್ಬಿಟ್ಟು ನೋಡ್ಬೋದು. ಒಳ್ಳೊಳ್ಳೆ ಕಾರ್ಗಳಿದೆ ಅನ್ಬೋದು ಸರ್. ಹಾಗೆ ಲೋನ್ ಬಗ್ಗೆ ಸರ್? ಸರ್ ಇವರು ಬೆಂಗಳೂರಲ್ಲಿ ಇದ್ರೆ 2013ಗೆ ಲೋನ್ ಮಾಡ್ಕೊಡ್ತೀವಿ ಸರ್. 2 ವರ್ಷ ಲೋನ್ ಮಾಡ್ಕೊಡ್ತೀವಿ. ಔಟ್ ಆಫ್ ಬೆಂಗಳೂರು ಇದ್ರೆ 2015 ಮೇಲೆ ತಗೊಳ್ಳಿ, ಯಾವ್ದೇ ಕಾರ್ ತಗೊಳ್ಳಿ ಲೋನ್ ಮಾಡ್ಕೊಡ್ತೀವಿ. ಲೋನ್ ಮಾಡ್ಕೊಡ್ತೀರಾ? ಹೌದು ಸರ್. ಅವ್ರ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಮೇನ್ ಅದೇ. ಓಕೆ ಸರ್. ಹಾಗೆ ನಮ್ಮ ವ್ಯೂವರ್ಸ್ ಯಾರನ್ನ ಬಂದು ಚೆಕ್ ಮಾಡ್ಬೋದಲ್ಲ ಸರ್? ಎಲ್ಲ ತರ ಚೆಕ್ ಮಾಡಿಸಿ ಫೈನಲ್ ಅವ್ರಿಗೆ ಸ್ಯಾಟಿಸ್ಫೈ ಆದ್ಮೇಲೆ ತಗೊಂಡೋಗ್ಬೋದು. ಹೌದು ಸರ್. ಯಾವ ಗಾಡಿ ಅವ್ರಿಗೆ ಓಕೆ ಆಗತ್ತೆ ಅವ್ರ ಮೆಕ್ಯಾನಿಕ್ ಕರ್ಕೊಂಡ್ ಬರ್ಲಿ, ಚೆಕ್ ಮಾಡಿಸ್ಕೊಳ್ಳಿ. ಅವರು ಸ್ಯಾಟಿಸ್ಫೈ ಆದ್ಮೇಲೆ ಪ್ರೈಸಿಂಗ್ ಎಲ್ಲ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ, ಗಾಡಿ ತಗೊಂಡೋಗ್ತೀವಿ ಸರ್. ನೋಡಿ ಇಷ್ಟು ಕ್ಲಿಯರ್ ಹೇಳಿದಾರೆ. ಆಮೇಲೆ ಕಮೆಂಟ್ ಅಲ್ಲಿ ಹಾಕ್ಬೇಡಿ ಹಂಗಿತ್ತು ಹಿಂಗಿತ್ತು ಅಂದ್ಬಿಟ್ಟು ಚೆಕ್ ಮಾಡಿ, ಬಂದು ಚೆಕ್ ಮಾಡಿ, ಡಾಕ್ಯುಮೆಂಟ್ ಚೆಕ್ ಮಾಡಿ, ಗಾಡಿ ಓಡಿಸ್ ನೋಡಿ, ಎಲ್ಲ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ನಿಮ್ಗೆ ಕನ್ಫರ್ಮ್ ಆಗಿ ಸಮಾಧಾನ ಆದ್ಮೇಲೆ ಗಾಡಿ ತಗೊಂಡೋಗಿ ಆಮೇಲೆ ನಿಮ್ಗೂ ಹ್ಯಾಪಿ ಇರುತ್ತೆ ಅನ್ಬೋದು. ಆಮೇಲೆ ಹೆಂಗೋ ತಗೊಂಡೋಗ್ಬಿಟ್ಟು ಆಮೇಲೆ ಅವ್ರಿಗೆ ಅನ್ಬಾರ್ದಲ್ಲ, ಅದಕ್ಕೆ ಹೇಳ್ತಾ ಇರೋದು. ಸೊ ವಿಡಿಯೋ ಶುರು ಮಾಡೋಣ ಸರ್? ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯೂಸ್ ಕಾರ್ ನೋಡ್ತಿರ್ತಾರೆ ಅವ್ರಿಗೆ ಈ ವಿಡಿಯೋನ ಕೂಡ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲ ಕಾರ್ ಯಾವ ಸರ್ ಇವತ್ತು? ಸರ್ ಸ್ಯಾಂಟ್ರೋ ಕೊಡ್ತಾ ಇದೀನಿ ನೋಡಿ. 2010 ಮಾಡಲ್ ಬರೀ 1,85,000 ಕೊಟ್ಬಿಡೋಣ. 1,85,000? 1,85 ಕೊಟ್ಬಿಡೋಣ. ಓಕೆ ಸರ್. ಮಾಡಲ್ ಸರ್ ಇದು? ಓನರ್ ಸರ್ ಇದು? ಸರ್ 2010 ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ. ಓಕೆ ಸರ್. ನೆಕ್ಸ್ಟ್ ಸರ್? ಸರ್ ಜೆನ್ಎಸ್ಟಿಲ್ ಒಂದಿದೆ ನೋಡಿ 11 ಮಾಡಲ್ ಸಿಂಗಲ್ ಓನರ್ ಬರೀ 1,85,000 ಕೊಟ್ಬಿಡೋಣ. 1,80,000? ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಆಲ್ಟೋ 800 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರೀ 2,40,000 ಕೊಟ್ಬಿಡೋಣ. 2,40,000? ಹೌದು ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ನಮ್ಮ ಹತ್ರ ಸ್ಪಾರ್ಕ್ ಇದೆ 10 ಮಾಡಲ್ ಬರೀ 1 ಲಕ್ಷ ಕೊಟ್ಬಿಡೋಣ ಸರ್. ಒಂದೇ 1 ಲಕ್ಷಕ್ಕೆ? ಹಾ ಸರ್. ಓಕೆ. ನ್ಯಾನೋ ಸರ್? ಸರ್ ನ್ಯಾನೋ 10 ಮಾಡಲ್ ಬರೀ 65,000. 65,000? 65,000 ಆಯಿಲ್ ಸರ್ವಿಸ್ ಟ್ರಾನ್ಸ್ಫರ್ ಎಲ್ಲ ಫ್ರೀ. ಫ್ರೀ? ಹೌದು ಸರ್. ಓಕೆ ಸರ್. ಹಾಗೆ ಓಮಿನಿ ಸರ್ 14 ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ 2,40,000 ಕೊಟ್ಬಿಡೋಣ. 2,40,000? ಹೌದು ಸರ್. 2,40 ಓಮಿನಿ. ಓಕೆ ಸರ್ ಹೇಳಿ. ಸರ್ 17 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರೀ 2,80,000 ಕೊಟ್ಬಿಡೋಣ. ಓಕೆ ಸರ್. ಅದ್ರಲ್ಲಿ ನೆಗೋಷಿಯಬಲ್ ಇರುತ್ತಲ್ಲ ಸರ್? ಸರ್ ಮುಂದೆ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಫೈನಲ್ ಪ್ರೈಸ್ ಸ್ವಲ್ಪ ನೆಗೋಷಿಯಬಲ್ ಅಷ್ಟೇ. ಓಕೆ ಸರ್ 13 ಮಾಡಲ್ ಇಟಿಎಸ್ ಸಿಂಗಲ್ ಓನರ್ ಗಾಡಿ ಬರೀ 3,25,000 ಕೊಟ್ಬಿಡೋಣ. ಸರ್ ಇದರಲ್ಲಿ ನೆಗೋಷಿಯಬಲ್ ಇರುತ್ತಲ್ವಾ ಸರ್? ಸರ್ ಸ್ವಲ್ಪ ನೆಗೋಷಿಯಬಲ್, ಎಲ್ಲಾ ಗಾಡಿ ತುಂಬಾ ಅಲ್ಲ, ಸ್ವಲ್ಪ ಸ್ಲೈಟ್ಲಿ. ಓಕೆ. ಪರ್ನಾ ಸರ್ ತುಂಬಾ ಡಿಮ್ಯಾಂಡ್ ಇದೆ. 14 ಮಾಡಲು ಟಾಪ್ ಎಂಡ್ ಗಾಡಿ ಬರೀ 5 ಲಕ್ಷ ಕೊಟ್ಬಿಡೋಣ ಫೈನಲ್. 5 ಲಕ್ಷ? ಹೌದು ಸರ್. ಸರ್ ಲೋನ್ ಏನಾಗುತ್ತಾ ಸರ್?
ಲೋನ್ ಸರ್ ಸರ್ ಲೋನ್ ತಗೊಂಬರ್ಲಿ, ಪ್ರೊಫೈಲ್ ಚೆನ್ನಾಗಿದ್ರೆ 3 ವರ್ಷ ಲೋನೇ ಮಾಡ್ಕೊಟ್ಬಿಡೋಣ ಆಗುತ್ತೆ. ಹೌದು ಸರ್. ಓಕೆ ಡಸ್ಟರ್ ಸರ್ ಬ್ಲಾಕ್ ಸರ್ 15 ಮಾಡಲ್ ಸಿಂಗಲ್ ಓನರ್ ಬರೀ 4.5 ಲಕ್ಷ ಕೊಟ್ಬಿಡೋಣ. 4.5 ಲಕ್ಷ. ಹೌದು ಸರ್. ಸರ್ 5 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ 1,45,000 ಕೊಟ್ಬಿಡೋಣ. ಸರ್ 10 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರೀ 1,45,000. 1,45,000 ಸರ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಪೆಟ್ರೋಲ್ ವೆಹಿಕಲ್ ಸರ್. ನೆಕ್ಸ್ಟ್ ಸರ್ i10 2015 ಮಾಡಲ್ ಸೆಕೆಂಡ್ ಓನರ್ ಬರೀ 68,000 ಹೊಡಿದೆ. ಓಕೆ ಬರೀ 3 ಲಕ್ಷ ಕೊಟ್ಬಿಡೋಣ. 3 ಲಕ್ಷ. ಹೌದು ಸರ್. ಸರ್ ವ್ಯಾಗನರ್. ಸರ್ ವ್ಯಾಗನರ್ 8 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರೀ 1.5 ಲಕ್ಷ. 1.5 ಲಕ್ಷ. ಹೌದು ಸರ್. ಸರ್ ನೆಕ್ಸ್ಟ್ ಸರ್ 2011 ಸಿಂಗಲ್ ಓನರ್ ಗಾಡಿ ಬರೀ 2.5 ಲಕ್ಷ ಕೊಟ್ಬಿಡೋಣ. ಸರ್ ಮ್ಯಾಗ್ವಿಲ್ ಎಲ್ಲ ಇದೆ ಸರ್? ಹೌದು ಸರ್. ಓಕೆ ಸರ್ ನೆಕ್ಸ್ಟ್ ಸರ್ 10 ಮಾಡಲ್ ಫ್ರೆಶ್ FC ಇರೋ ಗಾಡಿ ಬರೀ 1,65,000. 1,65,000 ಅಷ್ಟೇನೆ. ಓಕೆ ಸರ್ ನೆಕ್ಸ್ಟ್ ಸರ್ ಫಿಗೋ 2010 ಸೆಕೆಂಡ್ ಓನರ್ ಗಾಡಿ ಡೀಸೆಲ್ ಗಾಡಿ ಬರೀ 2 ಲಕ್ಷ ಕೊಟ್ಬಿಡೋಣ. ಬರೀ 2 ಲಕ್ಷಕ್ಕೆ. ಬರೀ 2 ಲಕ್ಷ. ಇನ್ನೂ ಪ್ರೈಸ್ ಸರ್? ಸರ್ ಆನ್ ಟೇಬಲ್ ಬರ್ಲಿ, ಹೆಚ್ಚು ಕಮ್ಮಿ ಮಾಡೋಣ. ಡೀಸೆಲ್ 20+ ಮೈಲೇಜ್ ಬರುತ್ತಾ? 100% ಬರುತ್ತೆ ಸರ್. ಓಕೆ ಸರ್ ನೆಕ್ಸ್ಟ್ ಸರ್ 20 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ವರ್ಷನ್ ಓಕೆ 6,49,000 ಹೇಳ್ತಾ ಇದೀವಿ ಸರ್. ಫೈನಲ್ 6.30 ಆಗುತ್ತೆ ಸರ್. 6.30 ಸರ್. ಲೋನ್ ಸರ್ ಇದಕ್ಕೆ? ಸರ್ ಲೋನ್ 80% ಲೋನ್ ಮಾಡ್ಕೊಡೋಣ, ಪ್ರೊಫೈಲ್ ಚೆನ್ನಾಗಿದ್ರೆ. ಸರ್ ಟಾಪ್ ಎಂಡ್ ಅಲ್ವಾ? ಟಾಪ್ ಎಂಡ್ ಗಾಡಿ ಸರ್. ಓಕೆ ಸರ್ ಹೇಳಿ. ಸರ್ 14 ಮಾಡಲ್ i10 ಸೆಕೆಂಡ್ ಓನರ್ ವೆಹಿಕಲ್ ಬಟನ್ ಸ್ಟಾರ್ಟ್. ಓಕೆ ಸರ್ ಬರೀ 3.60 ಕೊಟ್ಬಿಡೋಣ. 3,60,000ಕ್ಕೆ. 3,60,000ಕ್ಕೆ. ಓಕೆ ಸರ್ 17 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರೀ 70,000 ಹೊಡಿದೆ. ಓಕೆ 2,10,000 ಕೊಟ್ಬಿಡೋಣ ಸರ್. 2,10,000 ಇನ್ನೂ ಪ್ರೈಸ್ ಸರ್? ಸರ್ 2.5 ಫೈನಲ್ ಕೊಟ್ಬಿಡೋಣ ಸರ್. 2.5? ಹಾ ಸರ್. ಓಕೆ ಸರ್ ನೆಕ್ಸ್ಟ್ ಸರ್ 9 ಮಾಡಲ್ ಸೆಕೆಂಡ್ ಓನರ್ ಗಾಡಿ i20 ಓಕೆ ಸರ್ ಬರೀ 2.25 ಲಕ್ಷ ಕೊಟ್ಬಿಡೋಣ. 2.25 ಕೊಟ್ಬಿಡೋಣ ಸರ್. ಓಕೆ ಸರ್ ನೆಕ್ಸ್ಟ್ ಸರ್ ಗೆಟ್ಸ್ 7 ಮಾಡಲ್ ಸೆಕೆಂಡ್ ಓನರ್ ಬರೀ 1,25,000. ಓಕೆ ಓಕೆ ಸರ್ ನೆಕ್ಸ್ಟ್ ಸರ್ 17 ಮಾಡಲ್ ಸೆಕೆಂಡ್ ಓನರ್ ಮ್ಯಾನ್ಯುಯಲ್ ಗಾಡಿ ಸರ್ ಬರೀ 3,65,000 ಕೊಟ್ಬಿಡೋಣ. ಸೊ ಬ್ಲೂ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಬಾಡಿ ಲೈನ್ ಅಷ್ಟು ನೀಟ್ ಆಗಿದೆ. ಬಂದ್ಬಿಟ್ಟು ವಿಸಿಟ್ ಮಾಡಿ, ಒಳ್ಳೆ ಪ್ರೈಸ್ ಅಲ್ಲಿ ಆಗುತ್ತೆ ಅನ್ಬೋದು. ಸರ್ ನೆಕ್ಸ್ಟ್ ಸರ್ 11 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಓಕೆ ಬರೀ 2,50,000 ಕೊಟ್ಬಿಡೋಣ. ಸ್ವಿಫ್ಟ್ ಡಿಸೈರ್ ಅಲ್ವಾ? ಡಿಸೈರ್ ಸರ್. ಓಕೆ ಓಕೆ ಸರ್ ಎಷ್ಟು ಸರ್ ಪ್ರೈಸ್? ಸರ್ ಬರೀ 2.5 ಲಕ್ಷ. 2.5 ಲಕ್ಷ. ಹೌದು ಸರ್. ಓಕೆ ಸರ್ ನೆಕ್ಸ್ಟ್ ಸರ್ 11 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ 2.5 ಲಕ್ಷ ಕೊಟ್ಬಿಡೋಣ ಸರ್. ಇದು 2.5 ಲಕ್ಷ. ಇದು 2.5 ಕೊಟ್ಬಿಡೋಣ. ಸರ್ 8 ಮಾಡಲ್ ಡೀಸೆಲ್ ಗಾಡಿ ಬರೀ 1,70,000 ಕೊಟ್ಬಿಡೋಣ. 1,70,000 ಅಷ್ಟೇ. ಸರ್ ಇದ್ರಲ್ಲಿ ಇನ್ನೂ ಕಡಿಮೆ ಆಗ್ಬೋದು ಸರ್? ಒಂದು ಪ್ರೈಸ್ ಹೇಳಿ ಸರ್. ಸರ್ ಮುಂದೆ ಬರ್ಲಿ, ಆಯ್ತು ಸರ್ವಿಸ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡೋಣ, ಸ್ವಲ್ಪ ನೆಗೆಷಿಯಬಲ್ ಮಾಡ್ಕೊಡೋಣ. ಓಕೆ ಸರ್ ನೆಕ್ಸ್ಟ್ ಸರ್ 13 ಮಾಡಲ್ ಸೆಕೆಂಡ್ ಓನರ್ ಟಿ-ಜೆಟ್ ಲೀನಿಯಾ ಓಕೆ ಸರ್ ಬರೀ 2.5 ಲಕ್ಷ ಕೊಟ್ಬಿಡೋಣ. 2.5 ಲಕ್ಷಕ್ಕೆ. 2.5 ಲಕ್ಷ ಸರ್ ಟಾಪ್ ಎಂಡ್ ಅಲ್ವಾ ವೆಹಿಕಲ್ ಇದು? ಹೌದು ಸರ್. ಒಳ್ಳೆ ಮೈಲೇಜ್ ಬರುತ್ತೆ. ಹೌದು ಸರ್. ಓಕೆ ಸರ್ 7 ಮಾಡಲ್ SX4 ಬರೀ 1,70,000 ಕೊಟ್ಬಿಡೋಣ. 1,70,000ಕ್ಕೆ. ಸೆಕೆಂಡ್ ಓನರ್ ಗಾಡಿ ಬರೀ 1.70. ಸೆಕೆಂಡ್ ಓನರ್. ಹೌದು ಸರ್. ಓಕೆ ಸರ್ ವ್ಯಾಗನರ್ ಸರ್ ಬ್ಲೂ ಕಲರ್. ಸರ್ 10 ಮಾಡಲ್ ಬರೀ 2,10,000 ಕೊಟ್ಬಿಡೋಣ. 2,10,000ಕ್ಕೆ. 2,10,000ಕ್ಕೆ. ಓನರ್ ಎಷ್ಟು ಹೇಳಿದ್ರಲ್ಲ? ಸರ್ ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ವೆಹಿಕಲ್. ಹೌದು ಸರ್. ಓಕೆ ಸರ್ ಹಾಗೆ ನೆಕ್ಸ್ಟ್ ಇನ್ನೊಂದು ಎಕ್ಸೆಸ್ ಟಾಪ್ ಎಂಡ್ ಅಲ್ಲ ಸರ್ ಇದು? ಸರ್ ಇದು ಟಾಪ್ ಎಂಡ್ ಸೆಕೆಂಡ್ ಓನರ್ ಗಾಡಿ 10 ಮಾಡಲ್ ಓಕೆ ಸರ್ ಬರೀ 2.25 ಲಕ್ಷ ಕೊಟ್ಬಿಡೋಣ. 2.25. ಹೌದು ಸರ್ ಇದಕ್ಕೊಂದು SX ಗೆ ಟಾಪ್ ಎಂಡ್ ಇರೋದ್ರಿಂದ ಇದಕ್ಕೊಂದು ಏನು ಪ್ರೈಸ್ ಸರ್? ಸರ್ 2.25 ಲಕ್ಷ ಒಳ್ಳೆ ಪ್ರೈಸ್. ಆಯಿಲ್ ಸರ್ವಿಸ್ ಟ್ರಾನ್ಸ್ಫರ್ ಎಲ್ಲ ಫ್ರೀ. ಓಕೆ 7 ಮಾಡಲ್ ಸೆಕೆಂಡ್ ಓನರ್ ಬರೀ 1,30,000 ಕೊಟ್ಬಿಡೋಣ. 1,30,000. 1.30 ಕೊಟ್ಬಿಡೋಣ ಸರ್. ಓಕೆ ಟಾಟಾ ಬೋಲ್ಟ್ 15 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್ ಬರೀ 3 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ. 3 ಲಕ್ಷಕ್ಕೆ. ಹೌದು ಸರ್. ಇನ್ನೂ ಪ್ರೈಸ್ ಸರ್? ಸರ್ ಒಳ್ಳೆ ಪ್ರೈಸ್ ಹೇಳಿದೀನಿ, 3 ಲಕ್ಷಕ್ಕೆ 80% ಲೋನ್ ಮಾಡ್ಕೊಟ್ಬಿಡೋಣ. ಓಕೆ ಸರ್ ಹೇಳಿ. ಸರ್ ಟಾಟಾ ಜಸ್ಟ್ 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ 3,65,000 ಕೊಟ್ಬಿಡೋಣ. 3,65,000ಕ್ಕೆ. ಹೌದು ಸರ್. ಫೈನಲ್ 3.40 ಮಾಡ್ಕೊಟ್ಬಿಡೋಣ. 3.40 ಆಗುತ್ತಾ? 3.40 ಕೊಟ್ಬಿಡೋಣ ಸರ್. ಓಕೆ ಸರ್ ನೆಕ್ಸ್ಟ್ ಸರ್ ಎಕ್ಸೆಂಟ್ 15 ಮಾಡಲ್ ಸಿಂಗಲ್ ಓನರ್ ಬರೀ 55,000 ಹೊಡಿತೆ ಸರ್. ಬರೀ 3.5 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ. ಇದು ಬರೀ 3.5 ಲಕ್ಷಕ್ಕೆ. 3.5 ಕೊಟ್ಬಿಡೋಣ ಸರ್. ಟಾಪ್ ಎಂಡ್ ಬರ್ತಾ ಇದನ್ನು? ಸರ್ ಇದು ಟಾಪ್ ಎಂಡ್ ಬರುತ್ತೆ. ಎಲ್ಲ ನೋಡ್ಬೋದು ನೀವು, ಬಟನ್ ಸ್ಟಾರ್ಟ್ ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಮ್ಯಾಗ್ವಿಲ್ ಎಲ್ಲ ಇದೆ ಅಲ್ವಾ? ಹೌದು ಸರ್. ಸರ್ 7 ಮಾಡಲ್ ಸೆಕೆಂಡ್ ಓನರ್ ಬರೀ 1.25 ಲಕ್ಷ ಕೊಟ್ಬಿಡೋಣ. 1.25 ಲಕ್ಷಕ್ಕೆ ಅಷ್ಟೇ. ಓಕೆ ಸರ್ ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಸರ್ ಆಲ್ಮೋಸ್ಟ್ ಅಲ್ಲಿ ಸಿಂಗಲ್ ಸೆಕೆಂಡ್ ಓನರ್ ನಮ್ಮ ಹತ್ರ ಜಾಸ್ತಿ ಅಷ್ಟೇ ಇರೋದಲ್ವಾ? ಹೌದು ಸರ್. ಥರ್ಡ್ ಓನರ್ ಇಲ್ಲವೇ ಇಲ್ಲ? ಥರ್ಡ್ ಓನರ್ ಗಾಡಿ ಜಾಸ್ತಿ ಇಲ್ಲ ಸರ್ ನಮ್ಮಲ್ಲಿ. ಓಕೆ ಸರ್ ವೈಟ್ ಸ್ಯಾಂಟ್ರೋ ಸರ್ 13 ಮಾಡಲ್ ಸೆಕೆಂಡ್ ಓನರ್ ಬರೀ 2,45,000 ಕೊಟ್ಬಿಡೋಣ. ಎಷ್ಟು ಸರ್ ಇದು? 245 ಕೊಟ್ಬಿಡೋಣ ಸರ್. 245 ಗೆ. ಹೌದು ಸರ್. ಸರ್ ನೆಕ್ಸ್ಟ್ ಸರ್ 2006 ಸೆಕೆಂಡ್ ಓನರ್ ಗಾಡಿ ಬರೀ 1,20,000 ಕೊಟ್ಬಿಡೋಣ. ಸರ್ ಇದು 1,20,000 ಕೊಟ್ಬಿಡೋಣ. ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ 14 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ 2,35,000 ಕೊಟ್ಬಿಡೋಣ. 2,35,000. ಹೌದು ಸರ್. ಸರ್ ಹೇಳಿ. ಸರ್ 2006 ಮಾಡಲ್ ಬರೀ 1,20,000 ಕೊಟ್ಬಿಡೋಣ. 1,20,000ಕ್ಕೆ ಎಲ್ಲ RC ಟ್ರಾನ್ಸ್ಫರ್, ಆಯಿಲ್ ಸರ್ವಿಸ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ಗಾಡಿ.
ಸರ್ 9 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ 1,85,000 ಹೊಡೈತೆ. 1,00,000 5 ಲಕ್ಷ ಕೊಟ್ಬಿಡೋಣ ಸರ್. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ 1,85,000 ಹೊಡೈತೆ ಅಷ್ಟೇ. 5 ಲ್ಯಾಕಿಗೆ 5 ಲಕ್ಷ ಕೊಟ್ಬಿಡೋಣ ಸರ್. ಇದಕ್ಕೆ ಲೋನ್ ಆಗುತ್ತಾ ಸರ್? ಇದು ಲೋನ್ ಆಗಲ್ಲ. 50-50 ಬೆಂಗಳೂರಲ್ಲಿ 15 ಕಿಲೋಮೀಟರ್ ಒಳಗಡೆ ಇದ್ರೆ ಸೆಟ್ ಫೈನಾನ್ಸ್ ಮಾಡ್ಕೊಟ್ಬಿಡೋಣ. ಓಕೆ ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಸರ್ ಇನ್ನೊಂದು 2011 ಮಾಡಲ್ ಪೆಟ್ರೋಲ್ ವೆಹಿಕಲ್ ಬರೀ 1,85,000 ಕೊಟ್ಬಿಡೋಣ. 1,85,000 1,85,000 ಕೊಟ್ಬಿಡೋಣ. ನೋಡಿ ತುಂಬಾ ನೀಟ್ ಆಗಿದೆ ವೆಹಿಕಲ್ ಅನ್ಬೋದು. ವೈಟ್ ಕಲರ್ ಅಲ್ಲಿ ತುಂಬಾ ಹೊಳಿತಾ ಇದೆ ಅನ್ಬೋದು ಸರ್. 1 ಲಕ್ಷ ಸರ್ 1,85,000 ಮಾತ್ರ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಆಟೋಮೆಟಿಕ್ ಬರೀ 3 ಲಕ್ಷ ಕೊಟ್ಬಿಡೋಣ. 3 ಲಕ್ಷಕ್ಕೆ ಸೆಲರಿಯೋ? ಹೌದು ಸರ್. ಸೊ ನೋಡಿ ಇದು ಕೂಡ ನೀಟ್ ಆಗಿದೆ ರೆಡ್ ಕಲರ್ ಅಲ್ಲಿ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಇನೋವಾ ಸರ್ ಇನೋವಾ 2009 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್ 5 ಲಕ್ಷ ಕೊಟ್ಬಿಡೋಣ. ಬರೀ 5 ಲಕ್ಷ? ಬರೀ 5 ಲಕ್ಷ ಲೋನ್ ಆಗುತ್ತಾ ಸರ್? ಇದು ಲೋನ್ ಆಗಲ್ಲ. ಸೆಟ್ ಫೈನಾನ್ಸ್ 50-50 ರೇಂಜ್ ಮಾಡ್ಕೊಡೋಣ. ಓಕೆ ಸರ್ ಹೇಳಿ ಸರ್. 15 ಮಾಡಲ್ ಬರೀ 2 ಲಕ್ಷ ಕೊಟ್ಬಿಡೋಣ. ಸೆಕೆಂಡ್ ಓನರ್ ಗಾಡಿ ಬರೀ 2 ಲಕ್ಷಕ್ಕೆ? ಬರೀ 2 ಲಕ್ಷಕ್ಕೆ ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ ಇದು 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡೋಣ. ಬರೀ ಬುಕಿಂಗ್ ಮಾಡ್ಕೊಳ್ಳಿ 5,000 ಕೊಟ್ಟು. 0 ಡೌನ್ ಪೇಮೆಂಟ್ ಆಗುತ್ತಾ ಸರ್? ಹೌದು ಸರ್. ಓಕೆ ಓಕೆ.